ಇದು ನನ್ನ ಟೈಮಿಂಗ್ಸು 12:41 AM, PM ಅಲ್ಲ, ಮಧ್ಯರಾತ್ರಿ. ಆಯಿತಾ, ಮಾಡ್ಕೋತಾಗಿ ಬಿತ್ತಾ ಇಟ್ಕೊ ಹಂಗೆ. ಒಂದು ಸೆಕೆಂಡು ನಾನು ಕಾಣಿಸಿದ್ರೆ ಹೇಳಕ್ಕೆ ಹೇಳಿ. ಟೈಮ್ ಇವಾಗ 12:41-42 ಆಗಿದೆ, ಮಧ್ಯರಾತ್ರಿ ಹೆಚ್ಚು ಕಮ್ಮಿ. ನಾನು ಇವಾಗ ಕೈಗೊಜ್ಜು ಅಮ್ಮ ಮಾಡ್ತಾಯಿದ್ರು, ಕೈಗೊಜ್ಜು ಅಂತ ಅದನ್ನು ಮಾಡಿ ಈಗ ಊಟ ಮಾಡ್ತೀವಿ ನಾನು ನನ್ನ ಮಗಳು. ಯಾವ ರೀತಿ ಸಾರಿ ಇರ್ಲಿ ಬಿಟ್ಟು ಕಟ್ ಮಾಡ್ಕೊತೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಸಾಕು ಪಾಪಿತು. ಕೈಗೊಜ್ಜಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಸಿಂಪಲ್ ಆಗಿದೆ. ಒಂದೇ ಒಂದು ಟೊಮೊಟೊ, ಹುಳಿ ಟೊಮೊಟೊ ಚೆನ್ನಾಗಿರುತ್ತೆ. ಒಂದು 3 ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದು, ಒಂದು 3 ಎಸಳು ಬೆಳ್ಳುಳ್ಳಿ, ಒಂದೇ ಒಂದು ಚೂರು ಕೊತ್ತಂಬರಿ ಸೊಪ್ಪು ತಗೋಬೇಕು, ಕಡ್ಡಿ ತಗೊಳಕ್ಕೆ ಹೋಗ್ಬಾರ್ದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇವಾಗ ಫಸ್ಟ್ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಒಂದು ಸ್ವಲ್ಪ ಒಂದು ಸೌಟಷ್ಟು ನೀರು ಹಾಕೊಂಡ್ರೆ ಸಾಕು. ಜಾಸ್ತಿ ಆಯಿತು ಅದೇನೆ. ಕೈಯಲ್ಲಿ ಕಿವುಚ್ಬೇಕು ಬೆಳ್ಳುಳ್ಳಿನ, ಈ ಥರ ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲೆಲ್ಲ ನಾವು ಸಾಂಬಾರು ಇಲ್ಲಿದ್ದಾಗ ಇದೇ ರೀತಿಯೇ ಊಟ ಮಾಡ್ತಾ ಇದ್ದಿದ್ದು ಮಾಡಿಕೊಂಡು. ಅಮ್ಮ ಇದೇ ರೀತಿ ಜಾಸ್ತಿ ಮಾಡಿಕೊಡ್ತಾಯಿದ್ರು. ಇದು ಖಾರದ ಪುಡಿ 2 ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಕಲಿಸ್ತಾ ಇದ್ದರೆ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ. ಇದು ಮಿಕ್ಸ್ ಮಾಡ್ಕೋತಾ ಇದ್ದರೆ ಒಳ್ಳೆ ಫ್ಲೇವರು. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮಾತ್ರ ಸಖತ್ತು ಗ್ಯಾಸ್ಟ್ರಿಕ್ಕು ಅಂಥವ್ರು ಸ್ವಲ್ಪ ಅವಾಯ್ಡ್ ಮಾಡಿ. ನಮಗೆ ಗ್ಯಾಸ್ಟ್ರಿಕ್ ಇದೆ ಆಲ್ರೆಡಿ, ಆದರೂ ರುಚಿಗೋಸ್ಕರ ತಿಂತಾಯಿದ್ವಿ. ಎಲ್ಲ ರೇರು, ಅಪರೂಪ, ವರ್ಷಕ್ಕೊಂದ್ಸರಿನೂ ತಿನ್ನಲ್ಲ. ಇವತ್ತು ನನ್ನ ಮಗಳು ಕೇಳೋದು ಅಂತ ಮಾಡಿಕೊಡ್ತಾ ಇದ್ದೀವಿ. ಕೈ ಜಾಸ್ತಿ ಆಗ್ಬಿಡುತ್ತೆ. ಒಂದು ನಿಮಿಷ ಕಟ್ ಮಾಡಿ ಮೆಣಸಿನ್ಕಾಯಿ ಕಲ್ಸ್ಕೊಂಡ್ಮೇಲೆ ಹೇಳಿ. ಕೈ ಮಾತ್ರ ಸರಿಯಾಗಿ ಗುರಿ ಬರುತ್ತೆ. ಯಾಕೆ ಗೊತ್ತಾ, ಹಸಿಮೆಣ್ಸಿನ್ಕಾಯಿ ಹೇಳಿ. ಕೈ ಮಾತ್ರ ಸರಿ ಗುರಿ ಬರುತ್ತೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಅಲ್ವಾ. ಡೈರೆಕ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿರೋದು ನೋಡಿ, ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂತ ಬಾಯಲ್ಲಿ ಈಗಲೇ ನೀರು ತುಂಬದಾಯ್ತು. ಟೊಮೊಟೊನ ಈ ಥರ ಕಿವುಚ್ಕೋಬೇಕು ಕೈಯಲ್ಲಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕಿವುಚ್ಕೋಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಣ್ಣಕ್ಕೆ ಕಿವುಚ್ಕೋಬೇಕು. ಟೊಮೊಟೊ ಸಿಪ್ಪೆ ಸ್ವಲ್ಪ ದಪ್ಪ ಅಲ್ವಾ, ಕಿವುಚೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾಟಿ ಟೊಮೊಟೊ ತೊಗೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳು ಇರುತ್ತೆ ಸಿಪ್ಪೆ ನೋಡಿ, ಈ ರೀತಿ ಕಿವುಚ್ಕೋಬೇಕು. ಕಣ್ಗಾರ ಬಿಡುತ್ತೆ, ಹುಷಾರಾಗಿ ಕಿವುಚ್ಕೋಬೇಕು. ಕಣ್ಣು ಮುಚ್ಕೊಳ್ಬೇಕು. ಯಾವ್ದ್ರೂ ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಪ್ಲಾಸ್ಟಿಕ್ ಕಲ್ಸಲ್ಲ. ಸಾಕಪ್ಪಿ. ಈ ರೀತಿ ನಾವು ಒಳಸಿಪುರದಲ್ಲಿ ಮಾಡ್ಕೊಡ್ತಾ ಇದ್ದೆ, ನೆನಪಾಯ್ತಾ? ಸಾಕದೆ. ಅದು ಬಿಸಿ ಮುದ್ದೆಗೆ ಚಂದ ಅಲ್ಲ, ಇದು ಮುದ್ದೆ ತಣ್ಣಗಾಗಿರ್ಬೇಕು. ರಾತ್ರಿ ಮುದ್ದೆ ಇಟ್ಕೊಂಡು ಬೆಳಗ್ಗೆ ಟೈಮ್ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಕಲಿಸ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತಿ ನೋಡಿ. ಮುದ್ದೆ ಆಲ್ರೆಡಿ ನನ್ನ ಮಗಳು ಮಾಡೇ 2 ಗಂಟೆ ಟೈಮ್ ಆಗೈತೆ ಅಲ್ವಾ ಅಪ್ಪಿ? ಮುದ್ದೆ ತಣ್ಣಗಿರ್ಬೇಕು. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಚೆನ್ನಾಗಿರಲ್ಲ. ತಣ್ಣಗಿರೋ ಮುದ್ದೆಗೆ ಈ ರೀತಿ ಗುಜ್ಜು ಕಲಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ. ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಸಾಂಬಾರು ಕಮ್ಮಿ ಕಣಪ್ಪಿ. ಸಾಂಬಾರಿಲ್ಲ ಅಂದರೆ ಆಲ್ಟರ್ನೇಟ್ ಇದೆ. ಅವಾಗೆಲ್ಲ ಬರ್ತಾನೆ ಏನು ಮಾಡ್ತೀಯ, ಆ ರೀತಿಯಿಂದಲೂ ಬಂದಿದ್ದೀವಿ. ಗೊತ್ತಾ? ಹೇಳು. ಈಗ ಕಟ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು. ಇವಾಗ ರಸ ಒಂದು ಬಿಟ್ಟು ಇವೆಲ್ಲನೂ ಕಿವುಚ್ಕೋಬೇಕು. ಕಿವುಚ್ಕೊಂಡು ಸೈಡ್ ಇಟ್ಕೋಬೇಕು. ಅಲ್ಲೇ ಇಟ್ಕೊಂಡು ಸೈಡ್ ಇಟ್ಕೋಬೇಕು ಅಂದಿದ್ದು ನಾನು, ಎಸಿಬೇಕು ಅಂತ ಹೇಳಿಲ್ಲ. ಹೌದಾಯ್ತಾ? ಬರೀ ರಸ ಮಾತ್ರ ತಗೋಬೇಕು, ಇವೆಲ್ಲನೂ ಸೈಡ್ ಇಟ್ಕೋಬೇಕು. ನೋಡಿ ರಸ ನೀಟಾಗಿ ಬಂದೈತೆ. ಈಗ ಮುದ್ದೆ ಹಾಕ್ತೀನಿ. ಈಗ ಮುದ್ದೆ ಅಪ್ಪಿ, ನೀನೊಂದು ಮುದ್ದೆ ನಾನೊಂದು ಮುದ್ದೆ. ಇದು 1 ಮುದ್ದೆ.
ಇದು ಮದುವೆ ಮುದ್ದೆ ಚೇರ್ ಹಾಕೊಂಡು ಕುತ್ಕೊ ಈಗ. ನೀವು ದೇವಳ ಅನ್ಕೊಳ್ಳಿ. ಓ ಕಾಲಮ್ಮ ಇಟ್ಕೊತಾ. ಅಮ್ಮ ಎರಡೆರಡು ಮುದ್ದೆ ತಿಂತೀರಲ್ಲಮ್ಮ ನೀವು. 2 ಮುದ್ದೆ ತಿನ್ನಕ್ಕಾಗತ್ತಾ ಅಪ್ಪಿ? ನನ್ನ ಮುದ್ದೆ ನಿನ್ನ ಮುದ್ದೆ ತಿನ್ನೋ. ಸುಳ್ಳು ಹೇಳ್ಬಿಡಿ. ಒಂದ್ ತಟ್ಟೆಗೆ ಮುದ್ದೆ ಒಂದ್ ತಟ್ಟೆಗೆ ಗೊಜ್ಜಾಕೊಂಡಿಲ್ವ ನೀವು? ಎದುರುಗಡೆ ಯಾರು ಕೂತವ್ರೆ? ಎದುರುಗಡೆ ಕೂತಿದ್ದೀನಿ. ಒಬ್ಬಳೆ ಹಾಕೊಳ್ಳೋದಾಗಿದ್ರೆ ಇದ್ರ ಜೊತೆಗೆ ಹಾಕೊಡುವೆ ನಾನು. ಪ್ರೀತು ಟೇಸ್ಟ್ ನೋಡ್ಬಾರ ಒಂದೇ ಸರಿ ನಿನ್ನ ಲೈಫಲ್ಲಿ ಇನ್ನೊಂದ್ಸರಿ ಅಮ್ಮ ಇದನ್ನ ಮಾಡ್ಕೊಡಿ ವರ್ಷಕ್ಕೊಂದ್ಸರಿ ಏನಾರು ಅಂತೀಯ. ಹಾಂ ಸಖತ್ತಾಯ್ತು ಅಲ್ವಾ? ಚೆನ್ನಾಯ್ತಲ್ಲಪ್ಪಿ. ಬಾ ಬೇಗ ಮುದ್ದೆ ಅವರೇ ತಿನ್ಬೇಕು, ಇಲ್ಲಾಂದ್ರೆ ಹೆಂಗಾಯ್ತಪ್ಪಿ? ಚೆನ್ನಾಗಿದೆ. ಪ್ರೀತು ಚೂರು ಟೇಸ್ಟ್ ಹೇಳಿ ತಿನ್ಬಿಟ್ಟು. ಸೂಪರ್ ಆಗಿದೆ. ಅಲ್ಲಿಗೆ ಹೇಳ್ಬೇಕು ಅಂತಾನೆ ಅಲ್ಲ, ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಬಿರಿಯಾನಿ ಮುಂದೆ ಇದೆ ಏನು ಮಾಡ್ಕೊಳಕ್ಕೆ? ಅಯ್ಯೋ ಸಾರಿ, ಬಿರಿಯಾನಿ ಏನು ಮಾಡ್ಕೊಳಕ್ಕೆ ಬಿರಿಯಾನಿ ಏನು ಮಾಡ್ಕೊಳಕ್ಕೆ ಅಷ್ಟು ಚೆನ್ನಾಗಿದೆ. ನನ್ನ ಮಗಳಿಗೆ ಸ್ವಲ್ಪ ಉಪ್ಪು ಕಮ್ಮಿ ಆಯ್ತು, ಅವರು ಸ್ವಲ್ಪ ಉಪ್ಪು ಜಾಸ್ತಿ ತಿಂತಾರೆ. ನೋಡುವ ಇಷ್ಟ ಹಾಕ್ಲಾ? ಜಾಸ್ತಿ ಬೇಡ ಅಂದ್ರೆ ನಿಮ್ಮ ಸೈಡ್ ಹಾಕಲ್ಲ, ನನ್ನ ಸೈಡ್ ಒಂದೇ ತಟ್ಟೆ ಊಟ ಮಾಡ್ಬೇಕಾರೆ ಹಂಗೆಲ್ಲ ಮಾಡಬಾರ್ದು. ಈ 4 ಬೆರಡು ಸಪೋರ್ಟ್ ಆಗ್ಬೇಕಪ್ಪಿ. ಇನ್ನೊಂದ್ಸರಿ ಮುಡಿ ಹಚ್ಕೊಂಡ ಒದ್ದೆ ಮಾಡ್ಕೊಂಡ ಇಲ್ಲಿ ಕೆಳಗಡೆ ಇಲ್ಲೂ ಅಂಟ್ಕೊತಿದೆ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಈ 4 ಬೆರಡು ಐತಲ್ಲ, ಈ 3 ಬೆರಡಲ್ಲೂ ಸಪೋರ್ಟ್ ತಗೋಬೇಕು. ಅವಾಗ ನೀಟಾಗಿ ಬರುತ್ತೆ. ನೋಡೋದು ಕಿತ್ತಂಗೆ ಆಗಲ್ಲ, ಇಲ್ಲಾಂದ್ರೆ ಕೋಳಿ ಕಿತ್ತಂಗೆ ಆಗತ್ತೆ. ಕೋಳಿಗಳು ಹಿಂಗೆ ತಿನ್ನೋದು. ಮುದ್ದೆ ಮುರಿಯೋದು ಒಂದು ಕಲೆ ಗೊತ್ತಾ? ಆಯ್ತು ಟ್ರೈ ನಿಂತು ದಪ್ಪ ಆಯ್ತು. ಬರ ಹೋಗ್ಲಿಲ್ವಾ? ಚೆನ್ನಾಗಿ ಮಾಡಿದ್ವಿ ಅಪ್ಪಿ ಮುದ್ದೆನ, ಸ್ಮೂತ್ ಐತೆ. ಮುದ್ದೆ ಚೆನ್ನಾಗಿ ಮಾಡ್ತೀಯ ಅಪ್ಪಿ. ಕೆಲವು ಐಟಮ್ಸ್ಗಳೆಲ್ಲ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ಯಾ. ನಂದೇ ಯೂಟ್ಯೂಬ್ ನೋಡಿ ನೋಡಿ ಮಾಡೋದಲ್ಲ. ಮುದ್ದೆನ ನೋಡ್ಕೊಂಡು ಮಾಡ್ತಾರೆ. ಒಟ್ನಲ್ಲಿ ನೋಡಿಲ್ವಾ? ನಾನು ಡೈರೆಕ್ಟ್ ಮಾಡೋದು ನೋಡಿಲ್ವಾ? ಅಷ್ಟೇ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಸಾಂಬಾರಲ್ಲಿ ಊಟ ಮಾಡು ನೀನು. ಅನ್ನ ಸಾಂಬಾರು ತಿನ್ನಿ, ಒದ್ದೆ ಬಿಡ್ತೀನಿ ನನಗೆ ಜಾಡಿಸಿ. ಯಾಕೆ ಗೊತ್ತಾ ಇವೆಲ್ಲ ಓವರ್ ಗ್ಯಾಸ್ಟಿಕ್ ಆಗ್ಬಿಟ್ರೆ ಕಷ್ಟ. ಆಮೇಲೆ ನಮ್ಗೆ ಅಭ್ಯಾಸ ಐತೆ, ನಾವು ತಿಂತೀವಿ. ನಿಮ್ಗೆ ಏನಪ್ಪ ಅಂತ ಕರ್ಮ ಎಲ್ಲನೂ ಇಟ್ಕೊಂಡು ತಿನ್ಬೇಕು ಅಂತ. ಇದನ್ನ ಕರ್ಮ ಅಂತಲ್ಲ, ಗ್ಯಾಸ್ಟ್ರಿಕ್ ಜಾಸ್ತಿ ಅಂತಷ್ಟು. ಚೆನ್ನಾಗಿದೆ, ಇನ್ನು ಮಾಡ್ಕೊಡಿ. ಉಪ್ಸಾರು ಬೇಡ ಅಂತ. ಉಪ್ಸಾರು ಹಿಂಗೆ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಉಪ್ಸಾರು ಕಟ್ಟಿಗೆ ಇದೇ ರೀತಿ ಕಿವುಚ್ಕೋಬೇಕು, ಚೆನ್ನಾಗುತ್ತೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ನಮ್ಮಮ್ಮ ಹಂಗೆ ಮಾಡ್ಕೊಡೋದು. ನಮ್ಮಮ್ಮ ಮಾಡಿಕೊಟ್ರೆ ಎಲ್ಲ ಹೆಣ್ಮಕ್ಳುಗಳಿಗೂ, 4 ಜನ ಹೆಣ್ಮಕ್ಳುಗಳಿಗೂ ತುತ್ತಿಡ್ತಿತ್ತು ಗೊತ್ತಾ? ತುಂಬ ಚೆನ್ನಾಗಿತ್ತು ನಮ್ಮ ವಯಸ್ಸು. ಈಗಲೂ ಉಪ್ಸಾರು ಮಾಡಿದ್ರೆ ನಮ್ಮಮ್ಮ ನೆನೆಸ್ಕೊಳತ್ತೆ ಎಲ್ರು. ಅಷ್ಟಿಷ್ಟ ಎಲ್ರು. ಖಾರ ಇನ್ನೂ ಬೇಕು. ಸಾಕು ಸಾಕು. ನಾನು ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಳ ನಾನು ತಿಂತಿರೋದು. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಖಾರ ಜಾಸ್ತಿ ತಿನ್ಬಾರ್ದು ಕಣವ, ಹೇಳ್ದಷ್ಟು ಕೇಳಪ್ಪಿ. ನೋಡಿ ಲಾಸ್ಟಲ್ಲಿ ಮುದ್ದೆ ಒಂದು 4-5 ತುತ್ತು ಬಿಟ್ಟವಳೆ, ಖಾರ ಕೂತೈತೆ, ಅದು ಗೊಜ್ಜು ಅದನ್ನು ತಿಂತ ಕೂತೈತೆ ನೋಡಿ. ಸಾಕಣಮ್ಮ, ಅನ್ನ ತಿನ್ನು ಒಂಚೂರು ಅಪ್ಪಿ.